ದೇಶದ ರಾಜಕಾರಣದಲ್ಲಿ ಯಾರು ಊಹಿಸದ ರೇಂಜ್ನ ಹೈ ವೋಲ್ಟೇಜ್ ಡ್ರಾಮಾ ಒಂದು ಸ್ಟಾರ್ಟ್ ಆಗಿದೆ. ಒಂದು ಕಡೆ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ದೆಹಲಿಯಲ್ಲಿ ಕೂತು ಬಿಜೆಪಿ ವಿರುದ್ಧ ಇಂಡಿಯಾ ಬ್ಲಾಕ್ ನಾಯಕರನ್ನ ಒಗ್ಗೂಡಿಸೋಕೆ ಹರಸಾಹಸ ಪಡ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಅವರದ್ದೇ ಸ್ವಂತ ಮನೆಯ ಕೋಟೆ ಧೂಳಿಪಟ ಆಗ್ತಿದೆ. ಹೌದು, ತೃಣಮೂಲ ಕಾಂಗ್ರೆಸ್ ಅಂದರೆ ಟಿಎಂಸಿ ಪಕ್ಷದ ಬರೋಬ್ಬರಿ 20 ಲೋಕಸಭಾ ಸಂಸದರು ದೀದಿಗೆ ಕಂಪ್ಲೀಟ್ ಆಗಿ ಕೈಕೊಟ್ಟು ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಸೇರೋಕೆ ರೆಡಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಎನ್ಡಿಎ ಸರ್ಕಾರವನ್ನು ಸಪೋರ್ಟ್ ಮಾಡ್ತೀವಿ ಅಂತ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಆಫಿಷಿಯಲ್ ಆಗಿ ಲೆಟರ್ ಕೂಡ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಒಟ್ಟು 28 ಸಂಸದರನ್ನ ಹೊಂದಿರೋ ಟಿಎಂಸಿ ಈಗ 2 ಹೋಳಾಗೋದು ಪಕ್ಕಾ ಆಗಿದೆ. ಸ್ವಂತ ಮನೆಯೇ ಒಡೆದು ಚೂರಾಗ್ತಿದ್ರು ದೇಶದ ಪಾಲಿಟಿಕ್ಸ್ ಕಂಟ್ರೋಲ್ ಮಾಡೋಕೆ ಹೊರಟ ಮಮತಾ ಬ್ಯಾನರ್ಜಿ ಅವರ ಅತಿಯಾದ ಹಠ ಮತ್ತು ದರ್ಪಕ್ಕೆ ಈಗ ಅವರದ್ದೇ ಎಂಪಿಗಳು ಬಿಗ್ ಕೌಂಟರ್ ಕೊಟ್ಟಿದ್ದಾರೆ. ದೆಹಲಿ ತಲುಪಿದ 20 ಟಿಎಂಸಿ ಸಂಸದರ ಈ ಸಡನ್ ಮೂವ್ ಹಿಂದಿರೋ ಅಸಲಿ ಗೇಮ್ ಪ್ಲಾನ್ ಏನು? ಟಿಎಂಸಿ ರಾಜ್ಯಸಭಾ ಸಂಸದ ಸುಖೇಂದು ಶೇಖರ್ ಕೂಡ ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡಿದ್ದರ ಹಿಂದಿರೋ ಆ ಶಾಕಿಂಗ್ ಸತ್ಯ ಆದರೂ ಎಂಥದ್ದು? ಇದರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಪವರ್ ಇನ್ನು ಯಾವ ಲೆವೆಲ್ಗೆ ಹೆಚ್ಚಾಗಲಿದೆ ಅನ್ನೋದರ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಇಲ್ಲಿದೆ ನೋಡಿ. ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಸದ್ಯಕ್ಕೆ ಮಮತಾ ಬ್ಯಾನರ್ಜಿ ಅವರ ಪರಿಸ್ಥಿತಿ ಮನೆಯೊಂದು 3 ಬಾಗಿಲು ಅನ್ನೋ ಹಾಗಾಗಿದೆ. ದೆಹಲಿಯಲ್ಲಿ 23 ವಿರೋಧ ಪಕ್ಷಗಳ ನಾಯಕರನ್ನ ಸೇರಿಸಿ ಪ್ರತಿ 2 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡೋಣ ಅಂತ ನಿರ್ಣಯ ತಗೊಳ್ತಿರೋ ದೀದಿಗೆ ತಮ್ಮ ಸ್ವಂತ ಸಂಸದರೇ ಈ ರೇಂಜ್ಗೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಅಂದುಕೊಂಡು ಇರಲಿಲ್ಲ. ಈ ಒಂದು ಬಂಡಾಯದ ನಿರ್ಧಾರ ಇಡೀ ದೇಶದ ರಾಜಕಾರಣ ಉಲ್ಟಾ ಪಲ್ಟಾ ಆಗೋ ಥರ ಮಾಡಿದೆ. ಅಷ್ಟಕ್ಕೂ ಮಮತಾ ಬ್ಯಾನರ್ಜಿ ಅವರ ಪಕ್ಷ ಈ ಲೆವೆಲ್ಗೆ ಛಿದ್ರ ಆಗೋಕ್ಕೆ ಅವರದ್ದೇ ಸ್ವಯಂಕೃತ ಅಪರಾಧಗಳು ಮತ್ತು ಅತಿಯಾದ ಹಠವೇ ಕಾರಣ ಅನ್ನೋದು ಕನ್ಫರ್ಮ್ ಆಗಿದೆ. ಬಂಗಾಳದಲ್ಲಿ ಟಿಎಂಸಿಯ 15 ವರ್ಷಗಳ ಆಡಳಿತ ಕಂಪ್ಲೀಟ್ ಆಗಿ ಅರಾಜಕತೆಯಿಂದ ಕೂಡಿತ್ತು. ಇತ್ತೀಚಿನ ದಿನಗಳಲ್ಲಿ ಟಿಎಂಸಿ ನಾಯಕರ ಅತಿರೇಕದ ವರ್ತನೆ, ವ್ಯಾಪಕ ಭ್ರಷ್ಟಾಚಾರ ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಮಿತಿ ಮೀರಿದ್ದರಿಂದ ಸಂಸದರಲ್ಲಿ ತೀವ್ರ ಅಸಮಾಧಾನ ಸ್ಫೋಟಗೊಂಡಿತ್ತು. ಇದಕ್ಕೆ ಪೂರಕ ಸಾಕ್ಷಿ ಎಂಬಂತೆ ಟಿಎಂಸಿಯ ಹಿರಿಯ ರಾಜ್ಯಸಭಾ ಸಂಸದ ಸುಖೇಂದು ಶೇಖರ್ ಅವರು ತಮ್ಮ ಸ್ಥಾನಕ್ಕೆ ದಿಢೀರ್ ರಿಸೈನ್ ಮಾಡಿ ಬಿಡುಗಡೆ ಮಾಡಿರೋ ಪ್ರೆಸ್ ನೋಟ್ ಇಡೀ ದೇಶದ ಗಮನ ಸೆಳೆದಿದೆ. ಆರೋಗ್ಯ, ಶಿಕ್ಷಣ, ಉದ್ಯೋಗ ಮತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ಟಿಎಂಸಿ ಗವರ್ನಮೆಂಟ್ ಸಂಪೂರ್ಣ ಫೇಲ್ ಆಗಿದೆ ಅಂತ ಸ್ವಂತ ಪಕ್ಷದ ಸಂಸದನೇ ಓಪನ್ ಆಗಿ ಒಪ್ಪಿಕೊಂಡಿರೋದು ಮಮತಾ ಬ್ಯಾನರ್ಜಿಯವರ ಮುಖವಾಡವನ್ನ ಕಂಪ್ಲೀಟ್ ಆಗಿ ಕಳಚಿ ಹಾಕಿದೆ. ಬಂಗಾಳದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಜನರು ಈ ಬಾರಿ ಬದಲಾವಣೆಯ ಬಯಸಿ ಬಿಜೆಪಿಗೆ ದೊಡ್ಡ ಜನಾದೇಶ ಕೊಟ್ಟಿದ್ದಾರೆ. ಜನರ ಈ ಐತಿಹಾಸಿಕ ತೀರ್ಪನ್ನ ಗೌರವಿಸಿಯೇ ನಾನು ರಾಜೀನಾಮೆ ನೀಡಿದ್ದೇನೆ ಅಂತ ಸುಖೇಂದು ಶೇಖರ್ ಹೇಳಿದ್ದಾರೆ. ಅತ್ತ ರಾಜ್ಯಸಭೆಯ ಹಿರಿಯ ಲೀಡರ್ ಹೊರಬೀಳುತ್ತಿದ್ದಂತೆ ಇತ್ತ ಲೋಕಸಭೆಯ 20 ಜನ ಸಂಸದರು ದೆಹಲಿಯ ಬಿಜೆಪಿ ಆಫೀಸ್ನಲ್ಲಿ ಸದ್ದಿಲ್ಲದೆ ಸಭೆ ನಡೆಸಿ ಎನ್ಡಿಎ ಮೈತ್ರಿಕೂಟದ ಜೊತೆ ಮರ್ಜ್ ಆಗೋಕೆ ಪ್ಲಾನ್ ರೆಡಿ ಮಾಡಿದ್ದಾರೆ. ಈ 20 ಜನ ಸಂಸದರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಬರೆದಿರೋ ಪತ್ರದಲ್ಲಿ ನಾವು ಪ್ರಧಾನಿ ನರೇಂದ್ರ ಮೋದಿಯವರ ಲೀಡರ್ಶಿಪ್ ಹೊಂದಿರೋ ಎನ್ಡಿಎ ಮೈತ್ರಿಕೂಟವನ್ನು ಬೆಂಬಲಿಸಲು ಡಿಸೈಡ್ ಮಾಡಿದ್ದೇವೆ. ನಮ್ಮ ಸಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಈ ಮನವಿ ಆಫಿಷಿಯಲ್ ಆಗಿ ಅಪ್ರೂವ್ ಆದರೆ ಲೋಕಸಭೆಯಲ್ಲಿ ಎನ್ಡಿಎ ಬಲ 310ಕ್ಕೆ ಜಂಪ್ ಆಗಲಿದ್ದು ಮೋದಿ ಗವರ್ಮೆಂಟ್ ಅನ್ನ ಮುಟ್ಟೋಕ್ಕೂ ಯಾರಿಂದಲೂ ಸಾಧ್ಯವಾಗಲ್ಲ. ಇದೊಂದು ಬಿಗ್ಗೆಸ್ಟ್ ಪೊಲಿಟಿಕಲ್ ಟ್ವಿಸ್ಟ್. ಯಾಕಂದ್ರೆ ದೀದಿ ಯಾವತ್ತೂ ಮೋದಿ ವಿರುದ್ಧ ಅಖಾಡದಲ್ಲಿ ಸಿಂಹಿಣಿಯರ ತರ ಗರ್ಜಿಸುತ್ತಿದ್ರು. ಕೇಂದ್ರ ಸರ್ಕಾರದ ಪ್ರತಿಯೊಂದು ಪಾಲಿಸಿಯನ್ನು ಕಟುವಾಗಿ ವಿರೋಧಿಸುತ್ತಾ ಇದ್ದ ಮಮತಾ ಬ್ಯಾನರ್ಜಿ ಅವರ ಹಠಮಾರಿ ಸ್ವಭಾವವೇ ಇಂದು ಅವರ ಪಕ್ಷದ ಸಂಸದರನ್ನ ಎನ್ಡಿಎ ಕಡೆಗೆ ಓಡುವಂತೆ ಮಾಡಿದೆ. ಸ್ವಂತ ಮನೆಯ ಸಂಸದರನ್ನು ಹಿಡಿದಿಟ್ಟುಕೊಳ್ಳಲಾಗದ ಮಮತಾ ಈಗ ಇಡೀ ದೇಶದ ವಿಪಕ್ಷಗಳನ್ನು ಒಗ್ಗೂಡಿಸೋಕೆ ಹೊರಟಿರೋದು ಒಂದು ದೊಡ್ಡ ಐರನಿ ಅಂತಿದ್ದಾರೆ ರಾಜಕೀಯ ವಿಶ್ಲೇಷಕರು. ಒಟ್ಟಾರೆಯಾಗಿ ಹೇಳೋದಾದರೆ ಬಂಗಾಳದ ದೀದಿ ಸಾಮ್ರಾಜ್ಯ ಈಗ ಕಂಪ್ಲೀಟ್ ಆಗಿ ಛಿದ್ರವಾಗೋ ಹಂತಕ್ಕೆ ಬಂದು ತಲುಪಿದೆ. ಇತ್ತ ಇಂಡಿಯಾ ಒಕ್ಕೂಟದ ಮುಂದಿನ ಮೀಟಿಂಗ್ ಅನ್ನ ಹೈದರಾಬಾದ್ನಲ್ಲಿ ಮಾಡೋಕೆ ಖರ್ಗೆ ಪ್ಲಾನ್ ಮಾಡ್ತಿದ್ರು. ಮಮತಾ ಬ್ಯಾನರ್ಜಿ ಅವರ ಪೊಲಿಟಿಕಲ್ ಗ್ರಾಫ್ ಮಾತ್ರ ಪಾತಾಳಕ್ಕೆ ಕುಸಿದಿದೆ.
ಸ್ವಂತ ಮನೆ ಒಡೆದು ಚೂರಾಗುತ್ತಿರುವಾಗ ದೀದಿಯ ಮುಂದಿನ ರಾಜಕೀಯ ನಡೆ ಏನಾಗಿರಲಿದೆ ಮತ್ತು ಬಂಗಾಳದಲ್ಲಿ ಟಿಎಂಸಿ ಉಳಿಯುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.